ಇದರಲ್ಲಿ ತುಂಬಾ ದೊಡ್ಡ ಪಾಲು ನಿಜವಾಗ್ಲೂ ಬಾಸ್ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಗೆ ಸಲ್ಲಬೇಕು. ಇವತ್ತೇನು ಒಂದು ಜನ ಬಂದಿದ್ದಾರೆ, ಯಾಕೆ ಅಂದ್ರೆ ಯಾವ ವ್ಯಕ್ತಿನೂ ಮಾಡಲ್ಲ. ಎಂತೆಂತ ಜಾಗದಲ್ಲಿ ನನಗೆ ಪ್ರಮೋಟ್ ಮಾಡ್ಕೊಡ್ರಿ ಬಾಸ್. ನಿಜವಾಗ್ಲು ನನ್ಗೆ 50 ಲಕ್ಷ ಖರ್ಚು ಮಾಡಿದ್ರು ಅಷ್ಟು ಪ್ರಮೋಷನ್ ಆಗ್ತಿರ್ಲಿಲ್ಲ. ಹಲೋ ಫೋಕ್ಸ್, ವೆಲ್ಕಮ್ ಟು ಟಾಕಿಂಗ್ ಟೌನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ಅವ್ರ ಫ್ಯಾನ್ ಫಾಲೋಯಿಂಗಿಗೆ ಸಂಬಂಧಪಟ್ಟಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಸದೊಂದು ಚರ್ಚೆ ಮತ್ತೆ ಶುರುವಾಗಿದೆ. ಏನಪ್ಪಾ ಅಂದ್ರೆ, ದರ್ಶನ್ ಅವ್ರ ಅಭಿಮಾನಿಗಳು ಒಂದು ಸಿನಿಮಾಗೆ ನುಗ್ಗಿದ್ರೆ ಆ ಸಿನಿಮಾ ಈಸಿಯಾಗಿ ಸಕ್ಸಸ್ ಆಗೋಗುತ್ತೆ ಅನ್ನೋದು. ಅದಕ್ಕೆ ಲೈವ್ ಎಕ್ಸಾಂಪಲ್ ಅಂದ್ರೆ ಉಪಾಧ್ಯಕ್ಷ ಅಂತ ಹೇಳಿ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇದೆ. ಉಪಾಧ್ಯಕ್ಷ ನಮ್ಮ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಹೀರೋ ಆಗಿ ಡೆಬ್ಯೂ ಮಾಡಿದ ಸಿನಿಮಾ. ಅಫ್ಕೋರ್ಸ್ ವೀಕೆಂಡ್ ಅಷ್ಟೇ ಅಲ್ಲ, ವೀಕ್ ಡೇಸಲ್ಲೂ ಕೂಡ ಅರ್ಧ ಚಿತ್ರಮಂದಿರ ತುಂಬಿರೋ ಪ್ರದರ್ಶನಗಳೇ ಕಾಣ್ತಾ ಇದೆ. ಇನ್ನು ವೀಕೆಂಡ್ ಅಲ್ಲಿ ಹೌಸ್ಫುಲ್ ಪ್ರದರ್ಶನಗಳೇ ಕಾಣ್ತಾ ಇದೆ. ಒಂದು ಹಂತಕ್ಕೆ ಜನರಿಗೆ ಸಿನಿಮಾ ಇಷ್ಟ ಆಗಿದೆ, ವರ್ಕೌಟ್ ಆಗಿದೆ, ಕಾಮಿಡಿ ಸಿನಿಮಾ ಸಕ್ಸಸ್ ಅಂತ ಹೇಳ್ಬೋದು. ಆದರೆ ಈ ಸಿನಿಮಾದ ನಿರ್ಮಾಪಕರು ಉಮಾಪತಿ ಅವರು ಅನ್ನೋದು ನೆನಪಿರ್ಲಿ. ದರ್ಶನ್ ಅವರ ರಾಬರ್ಟ್ ಸಿನಿಮಾ ನಿರ್ಮಾಣ ಮಾಡಿದ್ರಲ್ಲ, ಅದೇ ಉಮಾಪತಿ ಇದೇ ಸಿನಿಮಾನ ಈಗ ಪ್ರೊಡ್ಯೂಸ್ ಮಾಡಿರೋದು. ಅದಾದ್ಮೇಲೆ ದರ್ಶನ್ ಮತ್ತೆ ಉಮಾಪತಿ ಅವರ ನಡುವೆ ಏನೇನೆಲ್ಲ ನಡೆದಿತ್ತು, 25 ಕೋಟಿ ವಿಚಾರ, MG ರೋಡಲ್ಲಿ ಯಾವುದೋ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ, ಅದು ದೊಡ್ಡ ಮನೆಯವ್ರ ಪ್ರಾಪರ್ಟಿ ಅಂತ, ಅದು ಎಲ್ಲೆಲ್ಲೆಲ್ಲ ಕಾಂಟ್ರವರ್ಸಿ ಹೊಟ್ಟೋಯ್ತು. ಕೊನೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಹೆಂಗೆ ರಿಯಾಕ್ಟ್ ಮಾಡಿದ್ರು, ಮತ್ತೊಂದು ಕಡೆ ಮೀಡಿಯಾಗಳಲ್ಲಿ ಕೂತ್ಕೊಂಡು ಉಮಾಪತಿ ಏನೆಲ್ಲ ಮಾತಾಡಿದ್ರು. ಅದಾದ್ಮೇಲೆ ಈ ಇಬ್ಬರ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ. ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿ ಉಮಾಪತಿ ಅವ್ರು ನಿಂತಾಗ ದರ್ಶನ್ ಆಪೋಸಿಟ್ ಕ್ಯಾಂಡಿಡೇಟ್ಗೆ ಹೋಗಿ ಕ್ಯಾನ್ವಾಸ್ ಮಾಡಿಕೊಟ್ಟು ಬಂದಿದ್ರು. ಇಷ್ಟೆಲ್ಲ ವಿಚಾರಗಳಿದ್ರೂ ಕೂಡ ತಮ್ಮ ಸ್ನೇಹಿತ ಸಹ ಕಲಾವಿದ ಚಿಕ್ಕಣ್ಣ ಸಿನಿಮಾ ಅನ್ನೋ ಒಂದು ಕಾರಣಕ್ಕೆ ಅದೆಲ್ಲನೂ ಮರೆತು ದರ್ಶನ್ ಉಪಾಧ್ಯಕ್ಷ ಸಿನಿಮಾನ ಪ್ರಮೋಟ್ ಮಾಡಿಕೊಟ್ರು. ದರ್ಶನ್ರ ಅಭಿಮಾನಿಗಳು ಬಾಸ್ ಹೇಳ್ತಿದಾರಲ್ಲ ಅನ್ನೋ ಕಾರಣಕ್ಕೆ ಥಿಯೇಟ್ರಿಗೆ ಹೋದ್ರು. ಹಾಗಾಗಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ. ಸೊ ದರ್ಶನ್ ಅವ್ರ ಹತ್ರ ಒಬ್ಬರು ಸಿನಿಮಾಗೆ ಪ್ರಮೋಷನ್ ಮಾಡಿಸಿದ್ರೆ ಆ ಸಿನಿಮಾ ಹಿಟ್ಟು ಅನ್ನೋ ಆ್ಯಂಗಲಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಇರ್ಬೋದು, ಅದನ್ನು ಪಕ್ಕಕ್ಕೆ ಇಡೋಕ್ಕಾಗಲ್ಲ. ಅಟ್ ದಿ ಸೇಮ್ ಟೈಮ್ ದರ್ಶನ್ ಅವ್ರು ಒಬ್ಬರೇ ಅಲ್ಲ, ರಾಕಿಂಗ್ ಸ್ಟಾರ್ ಯಶ್ ಇರಬಹುದು, ಇನ್ನುಳಿದ ಸಾಕಷ್ಟು ಕಲಾವಿದರು ಎಲ್ಲರೂ ಈ ಚಿಕ್ಕಣ್ಣಂಗೆ ಬೆನ್ನಿಗೆ ನಿಂತರು ಈ ಸಿನಿಮಾಗೋಸ್ಕರ. ಚಿಕ್ಕಣ್ಣ ಇಂಟ್ರೊಡಕ್ಷನ್ ಸಾಂಗ್ ನೋಡಿದ್ರು ಕೂಡ ನೀವು ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಧ್ರುವ ಸರ್ಜಾ ಅವ್ರವರೆಗೂ ಕೂಡ ಎಲ್ಲಾರ್ದು ಡೈಲಾಗ್ಗಳದ್ದು ಒಂದೊಂದು ಜಲಕ್ ಹಾಕೊಂಡೇ ಬಂದಿದ್ದಾರೆ. ಎಲ್ಲ ಅಭಿಮಾನಿಗಳನ್ನೂ ಗ್ರ್ಯಾಬ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ದರ್ಶನ್ರ ಒಂದು ಬಿಗ್ ಬ್ಯಾಕ್ ಸಪೋರ್ಟ್ ನನಗಿತ್ತು ಅನ್ನೋದನ್ನ ಸ್ಟೇಜ್ ಒಂದರ ಮೇಲೆ ಸ್ವತಃ ಚಿಕ್ಕಣ್ಣ ಕೂಡ ಹೇಳ್ಕೊಂಡಿದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು, ಯಾರೇ ಹೊಸಬ್ರು ಒಂದು ಸಿನಿಮಾ ಮಾಡಿದ್ರು ಅಥವಾ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರು, ಜನರನ್ನ ಥಿಯೇಟ್ರಿಗೆ ಕರೆಸೋದಕ್ಕೆ ಪ್ರಮೋಷನ್ಗೆ ಒದ್ದಾಡ್ತಿದ್ದ ಸಂದರ್ಭದಲ್ಲೆಲ್ಲ ಮೋಸ್ಟ್ ಆಫ್ ದಿ ಟೈಮ್ಸ್ ಹೊಸ ಟೀಮ್ಗಳಿಗೆ ಹೊಸಬರಿಗೆಲ್ಲ ದರ್ಶನ್ ಅವರು ಒಂದು ವಿಶ್ ಮಾಡಿ ಒಂದು ಬೈಟ್ ಕೊಟ್ಟು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಆ ಟ್ರೇಲರ್ಗಳ ಕಮೆಂಟ್ ಬಾಕ್ಸ್ ನೋಡಿದ್ರು ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಎಲ್ಲಿ ಹೋಗಿ ತೆಗೆದು ನೋಡಿದ್ರೆ ಜೈ ಡಿ ಬಾಸ್ ಇದ್ದೇ ಇರುತ್ತೆ. ಈಗ ಚಿಕ್ಕಣ್ಣ ಅವರ ಉಪಾಧ್ಯಕ್ಷ ಸಿನಿಮಾಗೂ ದರ್ಶನ್ ಅವರ ಆ ಒಂದು ಪ್ರಮೋಷನ್ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಯ್ತಾ? ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಬ್ವಿಯಸ್ಲಿ ವರ್ಕೌಟ್ ಆಗಲೇಬೇಕು. ಈಗ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ದರ್ಶನ್ ಅವ್ರು ಹೇಳಿದ ಮಾತ್ರಕ್ಕೆ ಅಭಿಮಾನಿಗಳು ಹೋಗಿ ಸಿನಿಮಾ ಗೆಲ್ಸೋಕ್ಕಾಗಲ್ಲ ಅಲ್ವಾ? ಸಿನಿಮಾಗಂತೂ ಹೋಗ್ಬೋದು, ಬಟ್ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಥಿಯೇಟ್ರಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಸಿನಿಮಾ ಟೀಮ್ದು ಅದರಲ್ಲಿ ದೊಡ್ಡ ಎಫರ್ಟ್ಸ್ ಇದೆ. ದರ್ಶನ್ ಅವರ ಅಭಿಮಾನಿಗಳಿಂದ ಸಿನಿಮಾ ಗೆದ್ದಿರೋದು ಹೌದು ಅನ್ನೋದು ಇನ್ನೊಂದು ಟಾಕ್ ನಡೀತಾ ಇದೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಉಪಾಧ್ಯಕ್ಷ ಸಿನಿಮಾ ನೋಡಿದ್ರಾ? ಮತ್ತು ದರ್ಶನ್ ಅವರ ಅಭಿಮಾನಿಗಳ ಫ್ಯಾಕ್ಟರ್ ಉಪಾಧ್ಯಕ್ಷ ಸಿನಿಮಾ ಗೆಲ್ಲಿಸುವಲ್ಲಿ ಎಷ್ಟು ದೊಡ್ಡ ಮಟ್ಟಕ್ಕೆ ವರ್ಕೌಟ್ ಆಗಿದೆ ಅನಿಸುತ್ತೆ? ಚಿಕ್ಕಣ್ಣ ಅವರ ಕ್ಯಾಲಿಬರ್ ಮತ್ತು ಅವ್ರ ಪರ್ಫಾರ್ಮೆನ್ಸ್ ಹೆಂಗಿದೆ? ಅಧ್ಯಕ್ಷ ನೋಡಿ ಹೊಟ್ಟೆ ಹಿಡ್ಕೊಂಡು ನಕ್ಕಿದ್ದು ನಿಮಗೆಲ್ಲ ಉಪಾಧ್ಯಕ್ಷ ಏನು ಅನ್ನಿಸ್ತಾ? ಈ ಎಲ್ಲದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಮೂಲಕ ತಿಳಿಸಿ.